ವಿದ್ಯಾರ್ಥಿಗಳೇ, ಇಂದು ನಾವು ಆ ಹೀರೋ ಪಾಠದ 3 ಅಥವಾ 4 ಅಂಕಗಳ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ. ಬನ್ನಿ. ಹೀರೋ ಪಾಠದ 3 ಅಥವಾ 4 ಅಂಕಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳ ಅಧ್ಯಯನಕ್ಕೆ ಈಗ ಪ್ರಯತ್ನಿಸೋಣ. 2 ಅಥವಾ 3 ಪ್ರಶ್ನೆಗಳ ಬಗ್ಗೆ ನಾವು ಇಲ್ಲಿ ಚರ್ಚಿಸೋಣ. ಮೊದಲನೇದಾಗಿ, ಆನ್ಸರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ ಎ ಪ್ಯಾರಾಗ್ರಾಫ್ ಆಫ್ 8 to 10 ಸೆಂಟೆನ್ಸಸ್ ಅಂತ ಇದೆ. ಎ ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮೀಸ್ ಲೈಫ್, ಜಸ್ಟಿಫೈ. ಈಗಾಗಲೇ ನಾನು ಹೇಳಿದಂತೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರಶ್ನೆ ಅರ್ಥ ಆಗದಿದ್ದರೆ ಬರೆಯುವುದು ಏನು ಎನ್ನುವ ಪ್ರಶ್ನೆ ದೊಡ್ಡದಾಗ್ತದೆ. ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್. ಸ್ವಾಮಿಯ ತಂದೆ ಒಂದು ರಿಪೋರ್ಟನ್ನು ಓದಿ ಹೇಳ್ತಾರೆ. ಒಂದು ವರದಿಯನ್ನು ಓದಿದ ಮೇಲೆ ಸ್ವಾಮಿಯಲ್ಲಿ ಮಾತನಾಡ್ತಾರೆ. ಆ ವರದಿಯಲ್ಲಿ ಏನಿತ್ತು ಅನ್ನೋದು ನಿಮಗೆ ತಿಳಿದಿದೆ. ಇಟ್ ವಾಸ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮೀಸ್ ಲೈಫ್. ಸ್ವಾಮಿಯ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನಿರೀಕ್ಷಿತವಾದಂತಹ ಒಂದು ಬದಲಾವಣೆಗೆ ಕಾರಣವಾಗುತ್ತದೆ. ಅದನ್ನು ನಾವು ಜಸ್ಟಿಫೈ, ಸಮರ್ಥಿಸಿಕೊಳ್ಬೇಕು. ಅದು ಹೇಗೆ ಅವನ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಘಟನೆಯಾಗುತ್ತದೆ ಅನ್ನೋದನ್ನು ನಾವು ಸಮರ್ಥಿಸಬೇಕು. ಜಸ್ಟಿಫೈ ಅಂದರೆ ಸಮರ್ಥಿಸು, ಹೌದು ಅದು ಹಾಗೆ ಆದದ್ದು ಹೌದು ಅಂತ ಹೇಳಿ ನಾವು ಸಮರ್ಥಿಸಬೇಕಾಗ್ತದೆ. ನೋಡಿ, ಉತ್ತರ ಹೀಗೆ ಕೊಟ್ಟಿದ್ದಾರೆ. ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ಎ ವಿಲೇಜ್ ಲ್ಯಾಡ್ ಹೂ ಹ್ಯಾಡ್ ಫಾಟ್ ಬ್ರೇವ್ಲಿ ಅಗೇನ್ಸ್ಟ್ ಎ ಟೈಗರ್. ಮಕ್ಕಳೇ, ನಿಮಗೆ ಚೆನ್ನಾಗಿ ಗೊತ್ತಿದೆ ನ್ಯೂಸ್ ಪೇಪರ್ ರಿಪೋರ್ಟ್ನಲ್ಲಿ ಏನಿತ್ತು ಎಂಬುದಾಗಿ. ಇಟ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ಎ ವಿಲೇಜ್ ಲ್ಯಾಡ್. ಒಬ್ಬ ಹಳ್ಳಿಯ ಹುಡುಗನ ಬಗ್ಗೆ, ಅವನ ಶೌರ್ಯದ ಬಗ್ಗೆ, ಒಂದು ಹುಲಿಯ ವಿರುದ್ಧ ಹೇಗೆ ಹೋರಾಡಿದ್ದಾನೆ ಆತ ಅನ್ನೋದ್ರ ಬಗ್ಗೆ ಆ ವರದಿ ಇದೆ. ವೈಲ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್. ಹಿ ವಾಸ್ ರಿಟರ್ನಿಂಗ್ ಹೋಮ್, ಮನೆಗೆ ಹಿಂತಿರುಗ್ತಿದ್ದ ಕಾಡಿನ ದಾರಿಯಲ್ಲಿ, ಜಂಗಲ್ ಪಾತ್. ಸ್ವಾಮಿ ಆರ್ಗ್ಯೂಡ್ ದ್ಯಾಟ್ ಎ ಬಾಯ್ ಕುಡ್ ನಾಟ್ ಫೈಟ್ ಎ ಟೈಗರ್. ಸ್ವಾಮಿ ಹೇಗೆ ವಾದ ಮಾಡ್ತಾನೆ? ಒಬ್ಬ ಸಣ್ಣ ಹುಡುಗ ಒಂದು ಹುಲಿಯೊಂದಿಗೆ ಹೋರಾಡುವುದು ಸಾಧ್ಯವಿಲ್ಲದ ಮಾತು ಅಂತ ವಾದಿಸ್ತಾನೆ. ಇಟ್ ಮಸ್ಟ್ ಬಿ ಎ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಹಿರಿಯನಾದಂತಹ ವ್ಯಕ್ತಿಯೇ ಇರಬೇಕು ಮತ್ತು ಗಟ್ಟಿಮುಟ್ಟಾದಂತಹ ವ್ಯಕ್ತಿಯೇ ಇರಬೇಕು ಅಂತ ಹೇಳಿ ಸ್ವಾಮಿ ವಾದ ಮಾಡ್ತಾನೆ. ಹಿಸ್ ಫಾದರ್ ಡಿಸ್ಅಗ್ರೀಡ್, ಸೇಯಿಂಗ್ ದ್ಯಾಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್. ತಂದೆ ಹೇಳ್ತಾರೆ, ಸರಿಯಲ್ಲ ನಿನ್ನ ವಾದ, ಯಾಕೆಂದರೆ ಧೈರ್ಯವೇ ಮುಖ್ಯ ಅಂತ ತಂದೆಯ ವಾದ. ಸ್ವಾಮಿ ವಾಸ್ ನಾಟ್ ರೆಡಿ ಟು ಆಕ್ಸೆಪ್ಟ್ ದಿಸ್. ಆದರೆ ಸ್ವಾಮಿಗೆ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಮನಸ್ಸಾಗಲಿಲ್ಲ. ಹಿ ವಾಸ್ ನಾಟ್ ರೆಡಿ, ಸಿದ್ಧನಿರಲಿಲ್ಲ. ನಾಟ್ ರೆಡಿ ಟು ಆಕ್ಸೆಪ್ಟ್ ಅಂದರೆ ಒಪ್ಪಿಕೊಳ್ಳುವುದು. ಹಿಸ್ ಫಾದರ್ ದೆನ್ ಚಾಲೆಂಜ್ಡ್ ಹಿಮ್ ಟು ಶೋ ಹಿಸ್ ಕರೇಜ್. ತಂದೆ ಏನು ಮಾಡ್ತಾರೆ? ಒಂದು ಪಂಥಾಹ್ವಾನ ಒಡ್ತಾರೆ, ಒಂದು ಸವಾಲು ಒಡ್ಡುತ್ತಾರೆ ಮಗನಿಗೆ. ಚಾಲೆಂಜ್ಡ್ ಹಿಮ್, ಚಾಲೆಂಜ್ಡ್ ಸ್ವಾಮಿ ಟು ಶೋ ಹಿಸ್ ಕರೇಜ್. ತನ್ನ ಧೈರ್ಯವನ್ನು ಪ್ರದರ್ಶಿಸಬೇಕು ಅಥವಾ ತನಗೂ ಧೈರ್ಯ ಇದೆ ಅಂತ ಸಾಧಿಸಿ ತೋರಿಸಬೇಕು ಅಂತ ಹೇಳಿ ಮಗನಿಗೆ ಪಂಥಾಹ್ವಾನ ಒಡ್ತಾರೆ. ಹೇಗಂತೆ? ಬೈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ದ್ಯಾಟ್ ನೈಟ್. ಆ ರಾತ್ರಿ ಆಫೀಸ್ ರೂಮ್ನಲ್ಲಿ ಏಕಾಂಗಿಯಾಗಿ ನಿದ್ರಿಸುವುದರ ಮೂಲಕ ತಾನೂ ಕೂಡ ಧೈರ್ಯಶಾಲಿ ಎಂಬುದಾಗಿ ರುಜುವಾತುಪಡಿಸಬೇಕಿತ್ತು ಸ್ವಾಮಿ. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್. ಮನಸ್ಸಿಲ್ಲದಿದ್ದರೂ ಸ್ವಾಮಿ ಅಲ್ಲಿ ಮಲಗಬೇಕಾಗ್ತದೆ, ತಂದೆಯ ಆಫೀಸ್ ರೂಮ್ನಲ್ಲಿ ನಿದ್ರಿಸಬೇಕಾಗ್ತದೆ. ಹಾಗೆ ಅವನು ಅಲ್ಲಿ ನಿದ್ರಿಸುತ್ತಿದ್ದಾಗ, ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್, ಹಾಗೆ ಅವನು ಅಲ್ಲಿ ನಿದ್ರಿಸ್ತಾ ಇದ್ದಾಗ, ಹೀ ಸಾ ಎ ಡಾರ್ಕ್ ಫಿಗರ್, ಒಂದು ಕಪ್ಪು ಕಪ್ಪಾದಂತಹ ಆಕೃತಿಯನ್ನು ನೋಡ್ತಾನೆ.
ಬಿಲೀವಿಂಗ್ ಇಟ್ ಟು ಬಿ ದ ಡೆವಿಲ್. ಅವನು ಏನು ಯೋಚನೆ ಮಾಡ್ತಾನೆ, ತನ್ನನ್ನು ಎತ್ತಿಕೊಂಡು ಹೋಗಲು ಬಂದಂತಹ ಡೆವಿಲ್ ಅಂದರೆ ದೆವ್ವ ಅಂತ ಹೇಳಿ ಅವನು ಭಾವಿಸ್ತಾನೆ. ಹಾಗೆ ಹತ್ತಿರ ಬಂದಂತಹ ಆ ಆಕೃತಿಯ ಕಾಲಿಗೆ ಬಲವಾಗಿ ಕಚ್ಚುತ್ತಾನೆ. ಸ್ವಾಮಿ ಡಗ್ ಹಿಸ್ ಟೀತ್ ಇಂಟು ಇಟ್ಸ್ ಲೆಗ್. ಇಲ್ಲಿ ಇಟ್ ಅಂದರೆ ಡಾರ್ಕ್ ಫಿಗರ್ ಅಂತ ಅರ್ಥ. ಇಟ್ಸ್ ಲೆಗ್, ಆ ಕಪ್ಪು ಆಕೃತಿಯ ಕಾಲಿಗೆ ಬಲವಾಗಿ ಕಚ್ಚುತ್ತಾನೆ. ಇಟ್ ಟರ್ನ್ಡ್ ಔಟ್ ಟು ಬಿ ಎ ನೋಟೋರಿಯಸ್ ಬರ್ಗ್ಲರ್. ಬಹಳ ಕುಪ್ರಸಿದ್ಧನಾದಂತಹ ಕಳ್ಳನಾಗಿದ್ದ ಅವ. ಇಟ್ ಟರ್ನ್ಡ್ ಔಟ್ ಟು ಬಿ ಎ ನೋಟೋರಿಯಸ್ ಬರ್ಗ್ಲರ್. ಬರ್ಗ್ಲರ್ ಅಂದರೆ ಕಳ್ಳ. ಹೂಸ್ ಲೌಡ್ ಕ್ರೈ ಬ್ರಾಟ್ ಅದರ್ಸ್ ಟು ದ ಸೀನ್. ಸ್ವಾಮಿ ಆತನ ಕಾಲನ್ನು ಬಲವಾಗಿ ಕಚ್ಚಿದ ಕೂಡಲೇ ಆತ ಜೋರಾಗಿ ಕಿರಿಚಿಕೊಳ್ತಾನೆ. ಪರಿಣಾಮ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಸ್ವಾಮಿಯ ತಂದೆ ಮತ್ತು ಇತರರು ಸ್ವಾಮಿ ಮಲಗಿದ್ದಂತಹ ಆಫೀಸ್ ರೂಮಿಗೆ ಓಡಿ ಬರ್ತಾರೆ. ದ ಬರ್ಗ್ಲರ್ ವಾಸ್ ಕಾಟ್. ದೇ ಕಾಟ್ ದ ಬರ್ಗ್ಲರ್ ಆ್ಯಂಡ್ ದ ಬರ್ಗ್ಲರ್ ವಾಸ್ ಕಾಟ್. ಬರ್ಗ್ಲರ್ನನ್ನು ಅವರು ಹಿಡಿಯುತ್ತಾರೆ ಅಥವಾ ಬರ್ಗ್ಲರ್ ಹಿಡಿಯಲ್ಪಡುತ್ತಾನೆ ಮತ್ತು ಪೊಲೀಸರಿಗೆ ಒಪ್ಪಿಸ್ತಾರೆ. ಇದರ ಪರಿಣಾಮವಾಗಿ ಸ್ವಾಮಿ ಬಿಕೇಮ್ ಎ ಹೀರೋ ಓವರ್ ನೈಟ್. ರಾತ್ರಿ ಬೆಳಗಾಗುವುದರೊಳಗೆ ಸ್ವಾಮಿ ಒಬ್ಬ ಹೀರೋ ಆಗ್ತಾನೆ, ಒಬ್ಬ ನಾಯಕನಾಗ್ತಾನೆ. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಫ್ರಮ್ ಹಿಸ್ ಫಾದರ್ ಅಂದರೆ ಏನು? ತಂದೆಯಿಂದ. ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಅಂದರೆ ತಂದೆಯಿಂದ ಪಾರಾಗುವುದಕ್ಕೆ ಅಥವಾ ತಂದೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ. ಸ್ವಾಮಿ ಮೇಕ್, ಸ್ವಾಮಿ ಮಾಡಿದ. ಡಿಡ್ ಸ್ವಾಮಿ ಮೇಕ್, ವಾಟ್ ಡಿಡ್ ಸ್ವಾಮಿ ಮೇಕ್, ವಾಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಅಂದರೆ ಸ್ವಾಮಿ ಯಾವ ಪ್ರಯತ್ನಗಳನ್ನು ಮಾಡಿದ. ಡೆಸ್ಪರೇಟ್ ಅಟೆಂಪ್ಟ್ಸ್, ಹತಾಶನಾಗಿ ಮಾಡಿದಂತಹ ಪ್ರಯತ್ನಗಳು ಯಾವುದು? ತಂದೆಯ ನಿರ್ಧಾರ ದೃಢವಾಗಿರ್ತದೆ ಅನ್ನೋದನ್ನು ತಿಳಿದಂತಹ ಸ್ವಾಮಿ ತನ್ನ ಪ್ರಯತ್ನವನ್ನು ಮಾಡದೇ ಇರುವುದಿಲ್ಲ. ರಾತ್ರಿ ಏಕಾಂಗಿಯಾಗಿ ಮಲಗುವುದಕ್ಕೆ ಸ್ವಾಮಿ ಸಿದ್ಧನಿರಲಿಲ್ಲ, ಅವನಿಗೆ ಅಷ್ಟು ಧೈರ್ಯವಿರಲಿಲ್ಲ ಎನ್ನುವುದು ನಿಮಗೆ ತಿಳಿದಿದೆ. ಆದ್ದರಿಂದ ಅವನು ಮಾಡಿದಂತಹ ಪ್ರಯತ್ನಗಳನ್ನು ಇಲ್ಲಿ ಡೆಸ್ಪರೇಟ್ ಅಟೆಂಪ್ಟ್ಸ್ ಅಂದರೆ ಹತಾಶ ಪ್ರಯತ್ನಗಳು ಅಂತ ಕೊಡ್ತಾರೆ. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್, ಯಾವ ರೀತಿಯ ಹತಾಶ ಪ್ರಯತ್ನಗಳು? ಡಿಡ್ ಸ್ವಾಮಿ ಮೇಕ್ ಅಂದರೆ ಸ್ವಾಮಿ ಮೇಡ್ ಅಂತಲೇ ಅರ್ಥ. ಸ್ವಾಮಿ ಯಾವ ಹತಾಶ ಪ್ರಯತ್ನಗಳನ್ನು ಮಾಡಿದ? ಟು ಎಸ್ಕೇಪ್ ಅಂದರೆ ತಪ್ಪಿಸಿಕೊಳ್ಳುವುದಕ್ಕೆ. ಫ್ರಮ್ ಹಿಸ್ ಫಾದರ್ ತನ್ನ ತಂದೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಥವಾ ತನ್ನ ತಂದೆ ಒಡ್ಡಿದಂತಹ ಸವಾಲಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸ್ವಾಮಿ ಏನೆಲ್ಲ ಮಾಡಿದ? ದ ಆನ್ಸರ್ ಈಸ್ ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಸ್ವಾಮಿಯ ತಂದೆ ಪಂಥಾಹ್ವಾನ ಒಡ್ಡಿದ, ಆತ ಏಕಾಂಗಿಯಾಗಿ ತನ್ನ ಆಫೀಸ್ ರೂಮ್ನಲ್ಲಿ ಮಲಗಬೇಕು ರಾತ್ರಿ ಅಂತ ಹೇಳಿ. ಸ್ವಾಮಿ ವಾಸ್ ಫಿಲ್ಡ್ ವಿತ್ ಫಿಯರ್ ಅಂದರೆ ಹೆದರಿಕೆ. ಸ್ವಾಮಿ ವಾಸ್ ಫಿಲ್ಡ್ ವಿತ್ ಫಿಯರ್, ಅವನಲ್ಲಿ ಧೈರ್ಯ ತುಂಬುವುದರ ಬದಲಿಗೆ ಹೆದರಿಕೆಯೇ ತುಂಬಿ ಹೋಯಿತು. ಭಯದಿಂದ ಆತ ನಡುಗಿದ. ಆ್ಯಂಡ್ ಟ್ರೈ ಡೆಸ್ಪರೇಟ್ಲಿ, ಆದ್ದರಿಂದಲೇ ಅವ ಪ್ರಯತ್ನ ಮಾಡ್ತಾನೆ, ಹೇಗಾದರೂ ಮಾಡಿ ಈ ಸವಾಲಿನಿಂದ ತಪ್ಪಿಸಿಕೊಳ್ಳಬೇಕು ಅಂಥೇಳಿ. ಹಿ ಟ್ರೈ ಡೆಸ್ಪರೇಟ್ಲಿ ಟು ಮೇಕ್ ಹಿಸ್ ಫಾದರ್ ಚೇಂಜ್ ಹಿಸ್ ಮೈಂಡ್. ಮೈಂಡ್ ಅಂದರೆ ಮನಸ್ಸು, ಹಿಸ್ ಮೈಂಡ್ ಅವನ ಮನಸ್ಸು. ಯಾರ ಮನಸ್ಸು? ಹಿಸ್ ಫಾದರ್ಸ್ ಮೈಂಡ್. ಹೂ ಹ್ಯಾಡ್ ಟು ಚೇಂಜ್? ದ ಫಾದರ್ ಹಿಮ್ಸೆಲ್ಫ್ ಹ್ಯಾಡ್ ಟು ಚೇಂಜ್ ಹಿಸ್ ಮೈಂಡ್. ಆದರೂ ಸ್ವಾಮಿ ತನ್ನ ಪ್ರಯತ್ನ ಮಾಡ್ತಾನೆ ತಂದೆಯ ಮನಸ್ಸನ್ನು ಬದಲಾಯಿಸುವುದಕ್ಕೆ. ಹಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ಹಿ ವುಡ್ ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳ 1ನೆಯ ದಿನದಿಂದ, ಪ್ರಾರಂಭದಿಂದಲೇ. ಹಿ ವುಡ್ ಸ್ಲೀಪ್ ಅಲೋನ್, ತಾನು ಮಲಗುತ್ತೇನೆ, ತಾನು ನಿದ್ರಿಸ್ತೇನೆ. ಅಲೋನ್ ಅಂದರೆ ಏಕಾಂಗಿಯಾಗಿ. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್, ಹೀಗೆ ತನ್ನ ತಂದೆಗೆ ಹೇಳ್ತಾನೆ. ಬಟ್ ಹಿಸ್ ಫಾದರ್ ಡಿಡ್ ನಾಟ್ ಅಗ್ರಿ. ಡಿಡ್ ಹಿಸ್ ಫಾದರ್ ಅಗ್ರಿ? ನೋ, ದ ಫಾದರ್ ಡಿಡ್ ನಾಟ್ ಅಗ್ರಿ.
Swami then went to sleep near his granny, pulled the blanket over his face and pretended to be asleep. ಆ ಬಳಿಕ ತಂದೆ ಹೇಳಿದರು, ಬೇಗನೆ ಹೋಗಿ ಅಜ್ಜಿಯ ಪಕ್ಕದಲ್ಲಿ ಮಲಗಲಿಕ್ಕೆ ಪ್ರಯತ್ನ ಮಲಗುತ್ತಾನೆ. ಪುಲ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್, ಮುಸು ಕೆಳೆದುಕೊಂಡು ಮಲಗುತ್ತಾನೆ. ಆ್ಯಂಡ್ ಪ್ರಿಟೆಂಡೆಡ್ ಟು ಬಿ, ಪ್ರಿಟೆಂಡ್ ಅಂದರೆ ಅಭಿನಯಿಸು, ಪ್ರಿಟೆಂಡೆಡ್ ಟು ಬಿ ಅಸ್ಲೀಪ್, ತನಗೆ ನಿದ್ದೆ ಬಂದಿದೆ, ಗಾಢವಾದಂತಹ ನಿದ್ದೆ ಬಂದಿದೆ ಎಂಬ ಹಾಗೆ ನಟಿಸ್ತಾನೆ, ಅಭಿನಯಿಸ್ತಾನೆ. ಹವೆವರ್ ಹಿಸ್ ಫಾದರ್ ಸೂನ್ ಕೇಮ್ ದೇರ್, ಸೂನ್ ಅಂದರೆ ಬೇಗನೆ. ಹೀಗೆ ಸ್ವಾಮಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರೂ ತಂದೆ ಅಲ್ಲಿಗೆ ಬರ್ತಾರೆ. ಆ್ಯಂಡ್ ಪುಲ್ಡ್ ಹಿಮ್ ಔಟ್ ಆಫ್ ಹಿಸ್ ಬೆಡ್, ಮಲಗಿದಲ್ಲಿಂದ ಆತನನ್ನು ಎಬ್ಬಿಸ್ತಾರೆ. ಪುಲ್ಡ್ ಹಿಮ್ ಔಟ್ ಆಫ್ ಬೆಡ್, ಹಾಸಿಗೆಯಿಂದ ಹೊರಗೆ ಎಳೀತಾರೆ. ಸ್ವಾಮಿ ಟ್ರೈ ಟು ಅಪೀಲ್ ಟು ಹಿಸ್ ಗ್ರ್ಯಾನಿ, ತಾಯಿ ಮತ್ತು ಅಜ್ಜಿಗೆ ಮನವಿ ಸಲ್ಲಿಸ್ತಾನೆ. ಸೇವ್ ಹಿಮ್, ತನ್ನನ್ನು ರಕ್ಷಿಸಬೇಕು ಅಂತೇಳಿ ಅಜ್ಜಿ ಮತ್ತು ತಾಯಿಯ ಸಹಾಯವನ್ನು ಯಾಚಿಸ್ತಾನೆ. ಬಟ್ ಹಿಸ್ ಫಾದರ್ ವುಡ್ ಹ್ಯಾವ್ ನನ್ ಆಫ್ ಇಟ್, ಆದರೆ ತಂದೆ ಇದ್ಯಾವುದನ್ನು ಒಪ್ಪುವುದಕ್ಕೆ ಸಿದ್ಧರಿರಲಿಲ್ಲ. ಸೊ ಸ್ವಾಮೀಸ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಫೇಲ್ಡ್, ಅವನ ಯಾವುದೇ ಪ್ರಯತ್ನಗಳು ಫಲ ಕೊಡಲಿಲ್ಲ, ನಿಷ್ಫಲವಾದವು. ನೆಕ್ಸ್ಟ್ ಕ್ವೆಶನ್, narrate Swami's dreadful experience when he was lying under the bench. Where did he sleep? Swami slept in his father's office room. There also he chose a much safer place, that is under the bench. He slept under the bench. ತನ್ನ ತಂದೆಯ ಆಫೀಸ್ ರೂಮಿನಲ್ಲಿ ಒಂದು ಬೆಂಚಿನ ಅಡಿಯಲ್ಲಿ ಮಲಗಿಕೊಳ್ತಾನೆ. ಆದರೂ ಅವನ ಭಯ ತುಂಬ ಕಡಿಮೆಯೂ ಆಗಲಿಲ್ಲ. ಅಲ್ಲಿ ಭಯಾನಕವಾದಂತಹ ಒಂದು ಅನುಭವಕ್ಕೆ ಅವನು ಒಳಗಾಗ್ತಾನೆ. ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್, ಭಯಾನಕವಾದಂತಹ ಅನುಭವ. ವಾಟ್ ವಾಸ್ ಇಟ್? ಕ್ಯಾನ್ ಯು ನರೇಟ್ ಇಟ್? ನರೇಟ್ ಅಂದರೆ ವರ್ಣಿಸು, ವಿವರಿಸು. Swami crept under the bench, shut his eyes and covered himself with the blanket. Shut his eyes, ಲೈಟ್ ಅಂತ ಇದೆ, ಲೈಟ್ ಅಲ್ಲ ಇದು, ಟೈಟ್ ಅಂತ ಆಗಬೇಕು. shut his eyes tightly, ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಆತ ನಿದ್ರಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಕವರ್ಡ್ ಹಿಮ್ಸೆಲ್ಫ್ ವಿತ್ ದ ಬ್ಲ್ಯಾಂಕೆಟ್, ಹೊದಿಕೆಯನ್ನು ಸಂಪೂರ್ಣವಾಗಿ ಹೊದ್ದುಕೊಳ್ತಾನೆ. ಸೂನ್ ಹೀ ಫೆಲ್ ಅಸ್ಲೀಪ್, ಸ್ವಲ್ಪ ಹೊತ್ತಿಗಾಗಲೇ ಅವನಿಗೆ ನಿದ್ದೆ ಬರ್ತದೆ. ಹೀ ಫೆಲ್ ಅಸ್ಲೀಪ್ ಅಂದರೆ ನಿದ್ದೆಗೆ ಜಾರಿದ ಅಂತ ಒಂದು ಪ್ರಯೋಗ ಇದೆ ಕನ್ನಡದಲ್ಲಿ. ಅದೇ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಆಗುವಾಗ ಫಾಲ್ ಅಸ್ಲೀಪ್, ಫೆಲ್ ಅಸ್ಲೀಪ್. ಫೆಲ್ ಅಸ್ಲೀಪ್ ಅನ್ನುವಂಥದ್ದು ಫಾಲ್ ಅಸ್ಲೀಪ್ ಅನ್ನೋದರ ಪಾಸ್ಟ್ ಟೆನ್ಸ್ ಫಾರ್ಮ್. ಹೀ ಫೆಲ್ ಅಸ್ಲೀಪ್. ಹೀ ಬಿಗ್ಯಾನ್ ಟು ಹ್ಯಾವ್ ಎ ನೈಟ್ ಮ್ಯಾರ್, ದುಸ್ವಪ್ನ ಅಂತ ನೀವು ಕೇಳಿದ್ದೀರಿ. ನೈಟ್ ಮ್ಯಾರ್ ಅನ್ನೋದರ ಅರ್ಥ ಅದೇ. ಹಿ ಬಿಗ್ಯಾನ್ ಟು ಹ್ಯಾವ್ ಎ ನೈಟ್ ಮ್ಯಾರ್, ನಿದ್ದೆಯಲ್ಲಿ ಅವನಿಗೊಂದು ದುಸ್ವಪ್ನ ಕಾಡ್ತದೆ. ದ್ಯಾಟ್ ಎ ಟೈಗರ್, ಒಂದು ಹುಲಿ, ಅದೇ ಹುಲಿಯ ಕನಸು ಮತ್ತೊಮ್ಮೆ. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್ ಆ್ಯಂಡ್ ಹೀ ಕುಡ್ ನಾಟ್ ಎಸ್ಕೇಪ್ ಫ್ರಮ್ ಇಟ್ಸ್ ಕ್ಲಾಸ್. ಏನು ಅವನನ್ನು ಬೆನ್ನಟ್ಟುತ್ತಾ ಇತ್ತು. ಚೇಸ್ ಮಾಡೋದು ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ಚೇಸಿಂಗ್, ಬೆನ್ನಟ್ಟಿಕೊಂಡು ಬರುವುದು. ಹಾಗೆ ಬೆನ್ನಟ್ಟಿಕೊಂಡು ಬಂದದ್ದು ಯಾರು? ಕನಸಿನಲ್ಲಿ ಎ ಟೈಗರ್, ಒಂದು ಹುಲಿ ಅವನನ್ನು ಬೆನ್ನಟ್ಟುತ್ತಾ ಇದೆ. ಹೀ ಕುಡ್ ನಾಟ್ ಎಸ್ಕೇಪ್, ತಪ್ಪಿಸಿಕೊಳ್ಳಿಕ್ಕೆ ಆಯ್ತು ಅವನಿಗೆ. ಹೀ ಕುಡ್ ನಾಟ್ ಎಸ್ಕೇಪ್. ಕುಡ್ ಎಸ್ಕೇಪ್ ಅಂದರೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು ಅಂತ. ಇಲ್ಲಿ ನಾಟ್ ಅನ್ನುವ ಪದ ಇದೆ ಮಧ್ಯದಲ್ಲಿ, ಕುಡ್ ಮತ್ತು ಎಸ್ಕೇಪ್ ಅನ್ನೋದರ ನಡುವೆ. ಆದ್ದರಿಂದ ಕುಡ್ ನಾಟ್ ಎಸ್ಕೇಪ್ ಅಂದರೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದರಿಂದ? ಫ್ರಮ್ ಇಟ್ಸ್ ಕ್ಲಾಸ್. ಫ್ರಮ್ ಇಟ್ಸ್ ಕ್ಲಾಸ್ ಅಂದರೆ ಅದರ ಪಂಜಗಳಿಂದ ಅಥವಾ ಅದರ ಹಿಡಿತದಿಂದ, ಹುಲಿಯ ಹಿಡಿತದಿಂದ ತಪ್ಪಿಸಿಕೊಳ್ಳುವುದು ಅವನಿಗೆ ಸಾಧ್ಯ ಆಗಲಿಲ್ಲ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್.
ಅಂಥ ಭಯಾನಕವಾದ ದುಸ್ವಪ್ನದಿಂದ ಬಿಡುಗಡೆಗೊಳ್ಳುವುದಕ್ಕೆ ಆತ ಕಣ್ಣುಗಳನ್ನು ತೆರೆಯುವುದಕ್ಕೆ ಪ್ರಯತ್ನ ಮಾಡಿದ. ಅಷ್ಟು ಹೊತ್ತಿಗೆ ಆ್ಯಸ್ ಹಿ ಲೇ ಇನ್ ಫ್ರೈಟ್, ಹಾಗೆ ಭಯಭೀತನಾಗಿ ನಿದ್ರಿಸುವುದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಸ್ವಾಮಿ ಹರ್ಡ್ ಎ ರಸ್ಲಿಂಗ್ ಸೌಂಡ್, ಏನೋ ಪರಪರ ಸೌಂಡ್ ಕೇಳ್ತದೆ, ಒಂದು ಶಬ್ದ ಆಗ್ತದೆ, ಸದ್ದಾಗ್ತದೆ. ಹಿ ಟ್ರೈ ಟು ಲುಕ್ ಔಟ್ ಇನ್ ದ ಡಾರ್ಕ್ನೆಸ್, ಹುಡುಕುವುದಕ್ಕೆ ನೋಡಿದ. ಟ್ರೈ ಟು ಲುಕ್ ಔಟ್ ಇನ್ ದ ಡಾರ್ಕ್ನೆಸ್, ಕತ್ತಲೆ ಆದರೂ ಕಣ್ಣಿಗೇನಾದರೂ ಕಾಣಿಸ್ತದೋ ಎಂಬುದಾಗಿ ಹುಡುಕ್ತಾನೆ. ಸಾ ಸಮಥಿಂಗ್ ಮೂವಿಂಗ್, ಸಾ ಸಿ ಅನ್ನೋದರ ಪಾಸ್ಟ್ ಟೆನ್ಸ್, ಸಾ SAW, ಸಾ ನೋಡಿದ ಏನನ್ನು, ಸಮಥಿಂಗ್ ಮೂವಿಂಗ್, ಏನೋ ಒಂದು ಚಲಿಸ್ತಿರುವಂತೆ ಅವನಿಗೆ ಕಂಡಿತು. ಹಿ ಫೆಲ್ಟ್ ದ್ಯಾಟ್ ಇಟ್ ವಾಸ್ ದ ಡೆವಿಲ್ ಹೂ ವುಡ್ ಶ್ಯೂರ್ಲಿ ಅಟ್ಯಾಕ್ ಹಿಮ್. ಅದು ಒಂದು ಡೆವಿಲ್, ಒಂದು ದೆವ್ವ, ಒಂದು ಪ್ರೇತ, ಒಂದು ದುಷ್ಟಶಕ್ತಿ ತನ್ನ ಮೇಲೆ ಆಕ್ರಮಣಕ್ಕೆ ಸಿದ್ಧವಾಗಿ ಮುನ್ನಡಿ ಇಡ್ತಾ ಇದೆ ಅಂತ ಹೇಳಿ ಅವನು ಭಾವಿಸಿದ. ಹಿ ಕ್ರಾಲ್ಡ್ ಫ್ರಮ್ ದ ಬೆಂಚ್, ಕಾಟ್ ಹೋಲ್ಡ್ ಆಫ್ ದ ಫಿಗರ್ ಆ್ಯಂಡ್ ಬಿಟ್ ಇಟ್ ಹಾರ್ಡ್ ಟು ಸೇವ್ ಹಿಮ್ಸೆಲ್ಫ್. ಏನು ಮಾಡ್ತಾನೆ, ಬೆಂಚಿನ ಅಡಿಯಲ್ಲಿ ಮಲಗಿದ್ದಂತಹ ಸ್ವಾಮಿ ಸ್ವಲ್ಪ ಹೊರಗೆ ತೆವಳ್ತಾನೆ. ಕಾಟ್ ಹೋಲ್ಡ್ ಆಫ್ ದ ಫಿಗರ್, ಆ ಆಕೃತಿ, ಮಸುಕಾದಂತಹ ಆಕೃತಿ ಅವನ ಕಡೆಗೆ ಬರುವುದನ್ನು ಕಂಡಂತಹ ಸ್ವಾಮಿ ಕಾಟ್ ಹೋಲ್ಡ್ ಆಫ್ ಇಟ್, ಕ್ಯಾಚ್ ಅನ್ನೋದರ ಪಾಸ್ಟ್ ಟೆನ್ಸ್ ಕಾಟ್, CAUGHT, ಕಾಟ್ ಹೋಲ್ಡ್ ಆಫ್ ದ ಫಿಗರ್, ಆ ಆಕೃತಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಆ್ಯಂಡ್ ಬಿಟ್ ಇಟ್ ಹಾರ್ಡ್ ಟು ಸೇವ್ ಹಿಮ್ಸೆಲ್ಫ್, ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಆ ಆಕೃತಿಯ ಕಾಲಿಗೆ ಬಲವಾದ ಒಂದು ಘಾತವನ್ನು ನೀಡ್ತಾನೆ ತನ್ನ ಹಲ್ಲುಗಳ ಮೂಲಕ, ಅಂದರೆ ಗಟ್ಟಿಯಾಗಿ ಅದನ್ನು ಕಚ್ಚಿಬಿಡ್ತಾನೆ. ಹಾಗೆ ಕಚ್ಚಿದಾಗ ಅವನ ತಂದೆ ಮತ್ತು ಇತರರು ಓಡಿ ಬರ್ತಾರೆ, ಸ್ವಾಮಿ ರಕ್ಷಿಸಲ್ಪಡ್ತಾನೆ ಎನ್ನುವುದು ಕತೆ.